ನಮಸ್ಕಾರ ವೀಕ್ಷಕರೇ. ಇತ್ತೀಚೆಗೆ ಯಾವುದೇ ಇನ್ಸ್ಟಾಗ್ರಾಮ್ ನೋಡಿದ್ರು ಕೂಡ ದೇವಸ್ಥಾನಗಳ ಪ್ರಮೋಷನ್ ಮಾಡೋದು ಹೆಚ್ಚಾಗಿ ಕಾಣಿಸ್ತಾ ಇದೆ. ನಮ್ಮ ದೇವಸ್ಥಾನಗಳನ್ನು ಪ್ರಮೋಷನ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇವರು ಜನರಲ್ಲಿ ಯಾವ ರೀತಿಯಾದ ಭಾವನೆಗಳನ್ನ ಹುಟ್ಟಾಕೋದು ಕೊಟ್ಟಿದ್ದಾರೆ? ದೇವಸ್ಥಾನಗಳನ್ನು ಪ್ರಮೋಷನ್ ಮಾಡೋದು ಅಂದರೆ ದೇವರುಗಳಿಗೂ ಕೂಡ ಪ್ರಮೋಷನ್ ಬೇಕಾ ಅನ್ನೋದು ಈ ಒಂದು ವಿಚಾರಗಳನ್ನ ನೋಡಿದ್ರೆ ಅನಿಸುತ್ತೆ. ಇವರೆಲ್ಲರೂ ಕೂಡ ಯಾವ ರೀತಿಯಾದ ಪ್ರಚೋದನೆಯನ್ನು ಜನರಲ್ಲಿ ಮೂಡಿಸ್ತಾ ಇದ್ದಾರೆ, ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇರ್ತಾರೆ ಅನ್ನೋದು ಇದು ಕೂಡ ಒಂದು ಉದಾಹರಣೆ. ನಮ್ಮ ಭಾರತ ದೇಶ ಇರೋದು ಸನಾತನ ಧರ್ಮದ ಮೇಲೆ. ಎಲ್ರಿಗೂ ಕೂಡ ದೇವರಲ್ಲಿ ಅಪಾರವಾದ ನಂಬಿಕೆ ಇದೆ, ಆದರೆ ಮೂಢನಂಬಿಕೆ ಇಲ್ಲ. ಆದರೆ ಈ ಎಲ್ಲ ವಿಡಿಯೋಗಳನ್ನು ನೋಡಿದಾಗ ನಮಗೆ ತಿಳಿದು ಬರೋದೇನು ಅಂದರೆ ಇವರು ಒಂದು ರೀತಿಯಾದ ಮೂಢನಂಬಿಕೆಗಳನ್ನಾಗಿರ್ಬೋದು ಅಥವಾ ವಾಮಾಚಾರಗಳನ್ನಾಗಿರ್ಬೋದು ಅಥವಾ ಯಾವುದೇ ಒಂದು ದುಡ್ಡು ಕೊಟ್ಟು ಮಾಡುವಂಥ ಪೂಜೆಗಳನ್ನು ಪ್ರಮೋಷನ್ ಮಾಡ್ತಾ ಇದ್ದಾರೆ. ಇದರಿಂದ ಯಾರಿಗೂ ಉಪಯೋಗ ಆಗ್ತಾ ಇದೆ? ಈ ಒಂದು ಇನ್ಫ್ಲೂಯೆನ್ಸರ್ಗಳನ್ನ ಮಾತನ್ನ ನಂಬಿ ಎಷ್ಟೋ ಜನ ಅಮಾಯಕರು ತಮ್ಮ ದುಡ್ಡುಗಳನ್ನ ಕಳ್ಕೊಂಡಿರ್ತಾರೆ. ಅವರು ಮೊದಲೇನೆ ಸಮಸ್ಯೆನಲ್ಲಿರ್ತಾರೆ, ಅವ್ರಿಗೆ ಯಾವುದಾದ್ರೂ ರೀತಿಯಲ್ಲಿ ಸಮಸ್ಯೆ ಪರಿಹಾರ ಆಗುತ್ತಾ ಅಂತ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಇವ್ರು ಹೇಳೋ ಮಾತುಗಳನ್ನ ನಂಬಿ ಈ ಒಂದು ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಮಾಡೋವಂಥ ಪೂಜೆಗಳಿಗೆ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡ್ಡನ್ನು ಕೊಟ್ಟು ಅದರಿಂದ ಯಾವುದೇ ರೀತಿ ಉಪಯೋಗ ಆಗದೇ ಇದ್ದಾಗ ಅವರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಸ್ತಾರೆ. ಈ ಒಂದು ಕರ್ನಾಟಕ ಮಾನವ ವಿರೋಧಿ ಅಮಾನವೀಯ ದುಷ್ಟ ಪದ್ಧತಿಗಳು ಮತ್ತು ಮಾಟ ಮಂತ್ರ ತಡೆ ನಿರ್ಮೂಲನಾ ಕಾಯ್ದೆ 2017 ಇದನ್ನು ಜನವರಿ 4, 2020 ಜಾರಿಗೆ ಬಂದಿತ್ತು. ಇದು ಕೆಲವೊಂದು ನಿರ್ದಿಷ್ಟ ಒಂದು ಅಮಾನವೀಯ ಆಚರಣೆಗಳನ್ನು ಮಾಡಬಾರ್ದು ಅಥವಾ ಮಾಟ ಮಂತ್ರಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನ ಮಾಡಬಾರ್ದು ಅಂತ ಹೇಳಿತ್ತು. ಇದರಲ್ಲಿ ಮೇಯ್ನ್ ಆಗಿರುವಂಥದ್ದು ಮಾನವ ಬಲಿಯಾಗಿರುವಂಥದ್ದು, ನರಬಲಿ ಅಥವಾ ಯಾವುದೇ ರೀತಿಯ ಮಾನವ ಬಲಿಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿರುವಂಥದ್ದು, ಬೆತ್ತಲ ಸೇವೆಗಳನ್ನ, ಉರುಳು ಸೇವೆಗಳನ್ನ ನಿಷೇಧ ಮಾಡಿರುವಂಥದ್ದು ಅಥವಾ ದೇಹಕ್ಕೆ ಹಾನಿಯನ್ನು ಉಂಟು ಮಾಡುವಂಥದ್ದು, ಬೆಂಕಿಯ ಮೇಲೆ ನಡೆಯೋದಕ್ಕೆ ಒತ್ತಾಯಿಸುವಂಥದ್ದು, ಮೈಗೆ ಬಿಸಿ ವಸ್ತುಗಳಿಂದ ಸುಡುವುದು, ನಾಲಿಗೆಗೆ ಅಥವಾ ದವಡೆಗೆ ಕಬ್ಬಿಣದ ಸರಳುಗಳನ್ನು ಚುಚ್ಚುವುದು ಅಂದರೆ ಬಾಯಿಬೀಗಗಳನ್ನು ಹಾಕಿಸುವಂಥದ್ದು, ಮಾಟ ಮಂತ್ರದ ಹೆಸರಿನಲ್ಲಿ ಶೋಷಣೆ ಮಾಡುವಂಥದ್ದು, ಭೂತ ಪಿಶಾಚಿ ಓಡಿಸುವ ನೆಪದಲ್ಲಿ ಜನರನ್ನು ಒಡೆಯುವುದು, ಕಟ್ಟು ಹಾಕುವುದು, ಅವರಿಗೆ ಮಾನಸಿಕವಾದ ಹಿಂಸೆಯನ್ನು ನೀಡುವಂಥದ್ದು ಅಥವಾ ಮಾಟ ಮಂತ್ರದ ಮೂಲಕ ನಿಧಿ ಅಥವಾ ಗುಪ್ತ ಸಂಪತ್ತನ್ನು ಹುಡುಕುವುದು. ಈ ರೀತಿಯಾಗಿ ಒಬ್ಬ ವ್ಯಕ್ತಿಯ ಮೇಲೆ ಯಾವುದೇ ಒಂದು ಪೈಶಾಚಿಕತೆ ಇದೆ ಅಥವಾ ಅಶುಭ ಇದೆ ಅಂತ ಹೇಳಿ ಆತನನ್ನು ಬಹಿಷ್ಕಾರ ಮಾಡುವಂಥದ್ದು, ಹಾವು, ನಾಯಿ ಮತ್ತು ಚೇಳು ಕಡಿತದಂಥ ಸಂದರ್ಭದಲ್ಲಿ ವೈದ್ಯಕೀಯ ಚಿಕಿತ್ಸೆ ನೀಡದೆ ಮಾಟ ಮಂತ್ರ ಅಥವಾ ಅಮಾನವೀಯವಾಗಿ ನಡ್ಕೊಳ್ಳೋ ಇದೆಲ್ಲವೂ ಕೂಡ ಈ ಒಂದು ಕಾನೂನಿನಲ್ಲಿ ಸೇರ್ಕೊಂಡಿರೋವಂಥದ್ದು. ಈ ಯಾರೆಲ್ಲ ಪ್ರಮೋಷನ್ ಮಾಡ್ತಾ ಇದ್ದಾರೆ ಇವರು ಕೂಡ ಪ್ರತಿ ಸರಿನೂ ಒಂದೊಂದು ದೇವಸ್ಥಾನಗಳ ಬಗ್ಗೆ ಹೋಗಿ ಹೇಳ್ತಾರೆ, ಇಲ್ಲಿ ಬನ್ನಿ ಈ ರೀತಿಯಾದಂಥ ಒಂದು ಆಚರಣೆ ಇದೆ, ಇದನ್ನು ಮಾಡಿ ನಿಮ್ಮ ಸಮಸ್ಯೆಗಳ ಬಗೆಹರಿಯುತ್ತೆ ಅಂತ. ನಾವು ಇತ್ತೀಚೆಗೆ ಒಂದು ಜಡ್ಜ್ಮೆಂಟ್ ಬಂದಿದ್ದನ್ನು ನೋಡ್ಬೋದು. ಯಾರೆಲ್ಲ ಒಂದು ಫೇಕ್ ಅಡ್ವರ್ಟೈಸ್ಮೆಂಟ್ಗಳನ್ನ ಮಾಡ್ತಾರೆ ಅಥವಾ ಯಾರೆಲ್ಲ ಒಂದು ಇನ್ಫ್ಲೂಯೆನ್ಸರ್ಗಳಿರ್ತಾರೆ ಅವರು ಕೂಡ ಇದಕ್ಕೆ ಕಾರಣ. ಅದು ಇದು ಫೇಕ್ ಆಗಿರ್ಬೋದು ಅಥವಾ ಕಾನೂನು ಬಾಹಿರವಾದಂಥ ಅಡ್ವರ್ಟೈಸ್ಮೆಂಟ್ಗಳನ್ನ ಯಾರೆಲ್ಲ ಮಾಡ್ತಾ ಇರ್ತಾರೆ ಅದಕ್ಕೆ ಸಂಭಾವನೆಯನ್ನು ಪಡೆದು ಪ್ರಮೋಷನ್ ಮಾಡಿದಿರೋಂಥ ಇನ್ಫ್ಲೂಯೆನ್ಸರ್ಗಳು ಕೂಡ ಕಾರಣ ಅಂತೇಳಿ ಒಂದು ಜಡ್ಜ್ಮೆಂಟ್ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನೀವೇನು ಮಾಡಬೇಕು ಅಂದರೆ ಯಾರೆಲ್ಲ ಈ ಒಂದು ಪ್ರಮೋಷನ್ಗಳನ್ನ ನಂಬ್ಕೊಂಡು ದುಡ್ಡು ಹಾಕಿರ್ತೀರಾ, ಹೋಗಿರ್ತೀರಾ, ಅಲ್ಲಿ ನಿಮಗೆ ಮೋಸ ಆಗಿರುತ್ತೆ ಅಥವಾ ನಿಮಗೆ ಅಲ್ಲಿಂದ ಸಮಸ್ಯೆಗಳು ಹೆಚ್ಚಾಗಿರುತ್ತೆ, ನೀವು ಇವರ ವಿರುದ್ಧನೂ ಸೇರಿಸಿ ಕಂಪ್ಲೇಂಟನ್ನು ಕೊಡಿ. ಆವಾಗಲಾದರೂ ಕೂಡ ಈ ದೇವಸ್ಥಾನಗಳ ಬಗ್ಗೆ ಪ್ರಮೋಷನ್ ಮಾಡೋದು ನಿಲ್ಲುತ್ತೆ ಅನಿಸುತ್ತೆ. ಯಾರೆಲ್ಲ ಪ್ರಮೋಷನ್ ಮಾಡ್ತಾ ಇದ್ದಾರೆ ಆ ಒಂದು ದೇವಸ್ಥಾನಗಳ ಹಿನ್ನೆಲೆಯನ್ನು ತೆಗೆದು ನೋಡಿ, ಅದು ಯಾವುದೂ ಕೂಡ ಪುರಾತನ ದೇವಸ್ಥಾನಗಳಲ್ಲ. ಇತ್ತೀಚೆಗೆ ದುಡ್ಡು ಮಾಡಬೇಕು ಅಂತೇಳೇ ಒಂದು ಬೆಳಕಿಗೆ ಬಂದಂಥ ದೇವಸ್ಥಾನಗಳು ಅಂತೇಳಿ ಅನಿಸುತ್ತೆ. ಯಾಕೆಂದರೆ ನಮ್ಮ ಸನಾತನ ಧರ್ಮದ ಪ್ರಕಾರ ಇವರು ಪುರಾತನ ದೇವಸ್ಥಾನಗಳ ಬಗ್ಗೆ ಆಗಿರ್ಬೋದು ಅಥವಾ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಆ ಒಂದು ಊರಿನ ದೇವಸ್ಥಾನಗಳಿರುತ್ತೆ, ಪ್ರತಿಯೊಂದು ಭಾಗದಲ್ಲೂ ಅಲ್ಲಿನ ವಿಶೇಷವಾದ ದೇವಸ್ಥಾನಗಳಿರುತ್ತೆ. ಅದ್ರ ಬಗ್ಗೆ ಇವರು ಪ್ರಚಾರವನ್ನು ಮಾಡಲಿ. ಆ ದೇವಸ್ಥಾನದ ಹಿನ್ನೆಲೆ ಏನು, ಅದರ ಇತಿಹಾಸ ಏನು, ಆ ದೇವಸ್ಥಾನ ಹೇಗೆ ಬಂತು, ಅಲ್ಲಿಂದ ಯಾವ ರೀತಿ ಆಚರಣೆಗಳಿದೆ ಆ ದೇವಸ್ಥಾನದಲ್ಲಿ ಅಂತೇಳಿ ತಿಳಿಸ್ಕೊಡೋದ್ರ ಮುಖಾಂತರ ನಮ್ಮ ಹಿಂದೂ ಸನಾತನ ಧರ್ಮದ ದೇವರುಗಳ ವೈಶಿಷ್ಟ್ಯವನ್ನು ಪ್ರಚಾರ ಮಾಡ್ಬೋದು. ಆದರೆ ಇವರು ಅದು ಯಾವುದನ್ನು ಮಾಡದೆ ಯಾರು ದುಡ್ಡನ್ನು ಕೊಡ್ತಾರೆ ಅಲ್ಲಿ ಹೋಗಿ ಪ್ರಮೋಷನ್ಗಳನ್ನ ಮಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇವರು ಯಾವ ರೀತಿಯಾದ ಒಂದು ಸಂದೇಶನ ಜನರಿಗೆ ಮುಟ್ಟಿಸ್ತಾ ಇದ್ದಾರೆ ಅನ್ನೋದನ್ನು ನೋಡ್ಬೋದು. ಇವರು ಪ್ರಮೋಷನ್ ಮಾಡೋ ಯಾವುದೇ ದೇವಸ್ಥಾನಗಳು ಕೂಡ ಇತಿಹಾಸ ಅಥವಾ ಹಿನ್ನೆಲೆಯನ್ನು ಹೊಂದಿರುವಂಥ ದೇವಸ್ಥಾನಗಳಲ್ಲ. ಅದೆಲ್ಲವೂ ಕೂಡ ಇತ್ತೀಚೆಗೆ ಒಂದು 10 ವರ್ಷದಿಂದ ಇತ್ತೀಚೆಗೆ ಬೆಳಕಿಗೆ ಬಂದಿರೋವಂಥ ದೇವಸ್ಥಾನಗಳು. ಅವೆಲ್ಲರ ಉದ್ದೇಶ ಮೇನ್ ಆಗಿರುವಂಥದ್ದು ಹಣ ಮಾಡೋದೇ ಆಗಿರುತ್ತೆ, ಅಮಾಯಕರನ್ನು ಅಲ್ಲಿ ಬಲಿಪಶು ಮಾಡೋದಾಗಿರುತ್ತೆ. ಈ ಒಂದು ಪ್ರಮೋಷನ್ ಯಾರೆಲ್ಲ ಮಾಡ್ತಾ ಇದ್ದೀರಾ ಇದನ್ನು ಎಚ್ಚೆತ್ಕೊಂಡ್ರೆ ಬಹಳ ಒಳ್ಳೆಯದು ಅಂತ ಅನಿಸುತ್ತೆ.